ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕೊಡಗಿನಲ್ಲಿ ಭಾರಿ ಮಳೆ ಹಿನ್ನೆಲೆ ಮಡಿಕೇರಿಯ ರಾಜಾ ಸೀಟ್ನಲ್ಲಿ ನಿಷೇಧಾಜ್ಞೆ ಜಾರಿ. ವಾಯುವ್ಯ ಸಾರಿಗೆಯಿಂದ ಫಾಸ್ಟ್ ಪ್ಯಾಕೇಜ್, ಉತ್ತರ ಕರ್ನಾಟಕದ ಟೂರಿಸ್ಟ್ಗಳಿಗಾಗಿ ವಾರಾಂತ್ಯ ಪ್ರವಾಸ. ಡಿಜಿಟಲ್ ಡಿಟಾಕ್ಸ್ಗೆ ಅಂಚೆ ಇಲಾಖೆ ಮತ್ತು ಪೋಸ್ಟ್ ಕಾರ್ಡ್ ಅಕ್ಷರ ಸಂದೇಶಕ್ಕೆ ಅಭಿಯಾನ ಪ್ರಾರಂಭ. ಬಿದನೂರು ಕೋಟೆ ಸೌಂದರ್ಯಕ್ಕೆ ಮನಸೋತ ಪ್ರವಾಸಿಗರು, ನಿಸರ್ಗದ ವೈಭವ ನೋಡಲು ಹರಿದು ಬಂದ ಜನಸಾಗರ. ಕೊಡಗಿನಲ್ಲಿ ಭಾರಿ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಮಡಿಕೇರಿಯ ಪ್ರಸಿದ್ಧ ರಾಜಾ ಸೀಟ್ ಪ್ರವಾಸಿ ತಾಣಕ್ಕೆ ಪ್ರವಾಸಿಗರ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ವರದಿಗಳ ಪ್ರಕಾರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ರಸ್ತೆ ದುರಸ್ತಿ ಕಾರ್ಯ ನಡೆಯುತ್ತಿರುವುದರಿಂದ ಮತ್ತು ಟ್ರಾಫಿಕ್ ದಟ್ಟಣೆ ತಪ್ಪಿಸಲು ಜಿಲ್ಲಾಡಳಿತ ಈ ಕ್ರಮ ಕೈಗೊಂಡಿದೆ. ಮಳೆ, ರಸ್ತೆ ದುರಸ್ತಿ ಮತ್ತು ಟ್ರಾಫಿಕ್ ಸಮಸ್ಯೆಯಿಂದ ಪ್ರವಾಸಿಗರಿಗೆ ತೊಂದರೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಈ ವಾರ ಕೊಡಗು ಅಥವಾ ಮಡಿಕೇರಿ ಭಾಗಗಳಿಗೆ ಪ್ರಯಾಣಕ್ಕೆ ಪ್ಲಾನ್ ಮಾಡಿದ್ರೆ ನಿಮ್ಮ ಪ್ಲಾನ್ ಮುಂದೂಡುವುದು ಉತ್ತಮ. ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಾರಾಂತ್ಯ ಮತ್ತು ರಜಾ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದ ಜಲಪಾತಗಳ ಪ್ರವಾಸಕ್ಕೆ ಪ್ಯಾಕೇಜ್ ಘೋಷಿಸಿದೆ. ಜೋಗ್ ಫಾಲ್ಸ್, ಗೋಕಾಕ್ ಫಾಲ್ಸ್, ಸುಂದರ ಹಿಡಕಲ್ ಡ್ಯಾಂ, ಗೊಡಚಿನ ಮಲ್ಕಿ ಜಲಪಾತ, ಶಿರಸಿ ಮಾರಿಕಾಂಬಾ ಮತ್ತು ಸಿಗಂದೂರು ಚೌಡೇಶ್ವರಿ ದೇವಾಲಯಗಳ ದರ್ಶನಕ್ಕೆ ವಿಶೇಷ ಬಸ್ ವ್ಯವಸ್ಥೆಯನ್ನ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಭಾಯಿಸಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಬಸ್ಗಳು ಪ್ರತಿ ಭಾನುವಾರ, 2ನೇ ಮತ್ತು 4ನೇ ಶನಿವಾರ ಹಾಗೂ ಸಾರ್ವಜನಿಕ ರಜಾ ದಿನಗಳಂದು ಮಾತ್ರ ಸಂಚರಿಸಲಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಾರಿಗೆ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಟ್ರಯರ್ ನಗರವನ್ನ ಒಂದು ಕಾಲದಲ್ಲಿ ರೋಮಾ ಸೆಕುಂಡ ಅಥವಾ 2ನೇ ರೋಮ್ ಎಂದು ಕರೆಯಲಾಗುತ್ತಿತ್ತು. ರೋಮನ್ ಸಾಮ್ರಾಜ್ಯದ ಕಾಲದಲ್ಲಿ ಇದು ಅತ್ಯಂತ ಪ್ರಮುಖ ನಗರವಾಗಿದ್ದು ಉತ್ತರ ಯುರೋಪಿನ ಆಡಳಿತ ಕೇಂದ್ರವಾಗಿತ್ತು. ಇಲ್ಲಿರುವ ರೋಮನ್ ಸ್ಮಾರಕಗಳು ಇಂದಿಗೂ ಸುಸ್ಥಿತಿಯಲ್ಲಿವೆ. ಜಗತ್ಪ್ರಸಿದ್ಧ ತತ್ವಜ್ಞಾನಿ ಮತ್ತು ಅರ್ಥಶಾಸ್ತ್ರಜ್ಞ ಕಾರ್ಲ್ ಮಾರ್ಕ್ಸ್ 1818ರಲ್ಲಿ ಟ್ರಯರ್ನಲ್ಲಿ ಜನಿಸಿದ್ರು. ಅವರು ಜನಿಸಿದ ಮನೆಯನ್ನ ಈಗ ಸುಂದರವಾದ ವಸ್ತು ಸಂಗ್ರಹಾಲಯವನ್ನಾಗಿ ಪರಿವರ್ತಿಸಲಾಗಿದ್ದು ಅವರ ಜೀವನ ಮತ್ತು ಸಿದ್ಧಾಂತಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಟ್ರಯರ್ ಕೆಥೆಡ್ರಲ್ನಲ್ಲಿ ಏಸು ಕ್ರಿಸ್ತನು ಧರಿಸಿದ್ದನೆಂದು ನಂಬಲಾದ ಹೋಲಿ ರೋಬ್ ಅನ್ನ ಸಂರಕ್ಷಿಸಲಾಗಿದೆ. ಇದನ್ನು ಅತ್ಯಂತ ಅಪರೂಪದ ಸಂದರ್ಭಗಳಲ್ಲಿ ಮಾತ್ರ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತದೆ. ಆ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಹಾಗಾದ್ರೆ ಟ್ರಯರ್ ನಗರ ಯಾವ ದೇಶದಲ್ಲಿದೆ? ಡಿಜಿಟಲ್ ಡಿಟಾಕ್ಸ್ ಈಗ ಎಲ್ಲರಿಗೂ ಅತ್ಯಗತ್ಯ. ದೈನಂದಿನ ನಮ್ಮ ಚಟುವಟಿಕೆಯಲ್ಲಿ ಮೊಬೈಲ್ ಬಳಸದೆ ನಮ್ಮ ಜೀವನ ನಡೆಯುವುದೇ ಇಲ್ಲ ಅನ್ನುವಂತಹ ಹಂತಕ್ಕೆ ಎಲ್ಲರೂ ತಲುಪಿದ್ದೇವೆ. ಸಿಲಿಕಾನ್ ಸಿಟಿಯ ಹೆಬ್ಬಾಳದಲ್ಲಿರುವ ಭಾರತೀಯ ಮಾಲ್ನಲ್ಲಿ ಅಂಚೆ ಇಲಾಖೆ ಒಂದು ಅದ್ಭುತ ಅಭಿಯಾನವನ್ನ ಪ್ರಾರಂಭ ಮಾಡಿದೆ. ನಿಮ್ಮ ಪ್ರೀತಿ ಪಾತ್ರರಿಗೆ ಸಂದೇಶ ಬರೆಯುವ ಅಭಿಯಾನಕ್ಕೆ ಅಂಚೆ ಇಲಾಖೆ ವೇದಿಕೆ ಆಗಲಿದೆ. ಇಲ್ಲಿ ಮೊಬೈಲ್ನಲ್ಲಿ ವಾಟ್ಸ್ಆಪ್, ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಂ ಮುಖಾಂತರ ಸಂದೇಶ ಕಳಿಸೋದಲ್ಲ, ಬದಲಿಗೆ ಪೋಸ್ಟ್ ಕಾರ್ಡ್ ಮುಖಾಂತರ ಅಕ್ಷರಗಳ ಸಂದೇಶವನ್ನು ಕಳಿಸುವ ಅದ್ಭುತ ವೇದಿಕೆ ಈ ಅಭಿಯಾನ. ಜುಲೈ 12ರವರೆಗೆ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ಡಿಜಿಟಲ್ ಡಿಟಾಕ್ಸ್ ಅಭಿಯಾನದ ಭಾಗವಾಗಿ. ಬಿದನೂರು ಕೋಟೆಯ ಸೌಂದರ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ವೈರಲ್ ಆಗುತ್ತಿರುವ ಹಿನ್ನೆಲೆ ಪ್ರತಿದಿನ ನೂರಾರು ಪ್ರವಾಸಿಗರು ಕೋಟೆ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ಪ್ರಕೃತಿಯ ನಡುವೆ ನೆಲೆಸಿರುವ ಈ ಐತಿಹಾಸಿಕ ಕೋಟೆಯ ಸೊಬಗನ್ನ ಕಣ್ತುಂಬಿಕೊಳ್ಳಲು ಗಾಳಿ ಮಳೆಯನ್ನು ಲೆಕ್ಕಿಸದೆ ಜನಸಾಗರವೇ ಹರಿದು ಬರುತ್ತಿದೆ ಎಂದು ವರದಿಗಳು ತಿಳಿಸಿದೆ. ನಿಸರ್ಗದ ಮಡಿಲಿನಲ್ಲಿ ನೆಲೆಸಿರುವ ಈ ಕೋಟೆ ತನ್ನ ಐತಿಹಾಸಿಕ ಮಹತ್ವ ಮತ್ತು ಮನಮೋಹಕ ಸೌಂದರ್ಯದಿಂದ ಇತ್ತೀಚೆಗೆ ಸಾವಿರಾರು ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಾ ಇದೆ. ಈ ಕೋಟೆಯನ್ನ ಸಮರ್ಪಕವಾಗಿ ಅಭಿವೃದ್ಧಿಪಡಿಸಿ ರಸ್ತೆ, ಮೂಲಸೌಕರ್ಯ ಮತ್ತು ಅಗತ್ಯ ಪ್ರವಾಸಿ ಸೌಲಭ್ಯಗಳನ್ನು ಕಲ್ಪಿಸಿದ್ರೆ ಬಿದನೂರು ರಾಜ್ಯದ ಪ್ರಮುಖ ಪ್ರವಾಸಿ ತಾಣವಾಗಿ ಹೊರಹೊಮ್ಮಲಿದೆ ಎಂಬುದು ಸ್ಥಳೀಯರ ಮಾತಾಗಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಭಾರತೀಯ ಅಂಚೆ ಇಲಾಖೆ ಪ್ರಾರಂಭವಾದ ವರ್ಷ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರವೇ ವಿಶ್ವ. ನಮಸ್ಕಾರ.